ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಆಚಾರ್ಯರೇ. ಆಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧ್ಯೇಜಮಾಂನಃ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಚಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಕೌರವ ಸ್ತ್ರೀಯರು ತಾವು ಕೃಷ್ಣನನ್ನ ನೋಡಿದಾಗ ಪುಷ್ಪವೃಷ್ಟಿಯನ್ನ ನೋಡ್ತಾ ಇದ್ದಾರೆ. ಆಗ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಕೌರವ ಸ್ತ್ರೀಯರಿಗೂ ಒಂದೊಂದು ರೀತಿಯ ಕೃಷ್ಣನ ಅನುಭವ. ಅದರಲ್ಲಿ ಕೆಲವರು ಹೇಳ್ತಾರೆ, ಸ್ತ್ರೀಯರು ಪ್ರಳಯ ಕಾಲದಲ್ಲಿ ಇದ್ದವನೇ ಈ ಕೃಷ್ಣ, ಅವನೇ ಈ ಕೃಷ್ಣನಾಗಿ ಬಂದಿರೋದು. ಇನ್ನು ಈ ಶ್ಲೋಕದಲ್ಲಿ ಇವತ್ತಿನ ದಿವಸ ಏನು ವಿವರಣೆ ಮಾಡಬೇಕಾಗಿದೆ, ಸ್ವಲ್ಪ ಹಿಂದಿನ ಪಾಠದಲ್ಲಿ ವಿವರಣೆ ಮಾಡಲಾಗಿತ್ತು. 23ನೆಯ ಶ್ಲೋಕದ ವಿವರಣೆ, ಅದರ ಮುಂದಿನ ಸಾಲಿನ ವಿವರಣೆ ಇವತ್ತು ಮಾಡಬೇಕಾಗಿದೆ. ಈ ಶ್ಲೋಕ ಹೊರಟಿದ್ಯಾಕೆ ಅಂದಾಗ, ಸೃಷ್ಟಿಯನ್ನ ಯಾರು ಈ ಜಗತ್ತಿಗೆ ಮಾಡ್ತಾನೆ ಆ ಪರಮಾತ್ಮನೇ ಕೃಷ್ಣ, ಯಾರು ಬೇರೆ ಅಲ್ಲ. ಅದೇ ಕೃಷ್ಣ ನಮ್ಮ ಮುಂದೆ ಇರೋದು, ಆ ಸೃಷ್ಟಿ ಮಾಡೋನೇ ಇವನು ಅಂತ ಇದನ್ನ ವರ್ಣಿಸ್ತಾ ಇದ್ದಾರೆ. ಹಾಗಾದ್ರೆ ಸೃಷ್ಟಿ ಮಾಡೋ ಬಗ್ಗೆ ಹೇಗೆ ಪರಮಾತ್ಮ ಅಂದ್ರೆ, ಅದಕ್ಕೆ ಹೇಳ್ತಾರೆ 23ನೇ ಶ್ಲೋಕದ ಮುಂದಿನ ಲೈನ್, 2ನೇ ಲೈನು, ಅನಾಮ ರೂಪಾತ್ಮ ನಿರೂಪನಾಮನಿ ಅಂತ. ಅನಾಮ ರೂಪಾತ್ಮ, ಭಗವಂತನಿಗೆ ಆತ್ಮ ಅಂತ ಕರೀತಾರೆ. ಈಗ ನಮ್ಮೆಲ್ರಿಗೂ ಆತ್ಮ ಅಂತಾನೆ ಕರೆಯೋದು. ನಾವು ಪರಮಾತ್ಮ ಅಲ್ಲ, ನಾವು ಜೀವಾತ್ಮ ಅಂತ. ನಮಗೆ ಆತ್ಮ ಅಲ್ಲ ಅಂತ, ಪರಮಾತ್ಮ ಅಲ್ಲ ಅಂತ ತೋರಿಸ್ಲಿಕ್ಕೆ ಜೀವಾತ್ಮ ಅಂತ ಜೀವ ಅನ್ನೋ ಶಬ್ದವನ್ನ ಹಾಕಿ ಹೇಳೋದಿದೆ. ನಿಜವಾಗಿ ನೋಡಿದ್ರೆ ನಮ್ಮನ್ನೆಲ್ಲ ಆತ್ಮ ಅಂತ ಕರಿಲೇಬಾರ್ದು. ಯಾಕೆಂದ್ರೆ ಆತ್ಮ ಅನ್ನೋ ಶಬ್ದಕ್ಕೆ ಇಲ್ಲೊಂದು ಟಿಪ್ಪಣಿಯಲ್ಲಿ ಒಂದು ಅರ್ಥ ಹೇಳ್ತಾರೆ. ಯಾರು ತನಗೆ ತಾನೇ ಆಧಾರನೋ ಅವನನ್ನ ಆತ್ಮ ಅಂತ ಕರಿಬೇಕಂತ. ತನಗೆ ತಾನೇ ಆಧಾರ ಅಂದ್ರೆ ನಮಗ್ ನಾವೇ ಆಧಾರನ ಅಲ್ಲ. ನಾವು ಇನ್ನೊಬ್ಬರ ಅವಲಂಬನೆಯಲ್ಲಿ ಇರ್ತೀವಿ, ಇನ್ನೊಬ್ಬರನ್ನ ಆಶ್ರಯಿಸ್ಕೊಂಡಿರ್ತೀವಿ, ಇನ್ನೊಬ್ಬರ ಅಧೀನದಲ್ಲಿ ನಾವಿರ್ತೀವಿ. ದೇವರು ನಮಗ ಆಧಾರ, ಗುರುಗಳು ನಮಗ ಆಧಾರ, ಭೂಮಿ ನಮಗ ಆಧಾರ, ಮನೆ ಆಧಾರ, ಹೀಗೆಲ್ಲ ನಮಗಿದೆ. ಆದ್ರೆ ಭಗವಂತನಿಗೆ ಹೀಗೆ ಆಧಾರ ಅಂದ್ರೆ ಕೊನೆಗೆ ಅವನೇ ಆಧಾರ ಅಂತೆ. ಬೇರೆ ಅವನಿಗೆ ಆಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಿಜವಾಗಿ. ಅಂತ ಈ ಭಗವಂತನನ್ನ ಆತ್ಮ ಅಂತ ಕರೆಯೋದು ನಮಗೆಲ್ಲ ಸುಮ್ನೆ ಗೌಣವಾಗಿ ಆತ್ಮ ಅಂದ್ರೆ ಜೀವ ಅನ್ನೋ ಅರ್ಥ ಅಷ್ಟೇ. ಈ ಅರ್ಥವನ್ನ ಇಟ್ಟುಕೊಂಡು ಆತ್ಮ ಅಂತ ನಮ್ಮಲ್ಲಿ ಬಳಸೋದು. ಈ ಆತ್ಮ ಇದಾನಲ್ಲ ಅಂದ್ರೆ ಯಾವ ಪರಮಾತ್ಮ ತನಗೆ ತಾನೇ ಆಧಾರ ಆಗಿದಾನೋ ಅಂಥ ಪರಮಾತ್ಮ ಅನಾಮ ರೂಪ, ಅವನಿಗೆ ರೂಪನೂ ಇಲ್ಲ, ಈ ಕಡೆ ನಾಮನೂ ಇಲ್ಲ ಅಂತ ಹೇಳ್ತಾರೆ. ಈ ನಾಮರೂಪ ಅನ್ನೋ ಶಬ್ದ ಸಾಮಾನ್ಯವಾಗಿ ಉಪನಿಷತ್ತುಗಳಲ್ಲಿ ಬರುವಂತಹ ಶಬ್ದ. ನಾಮ ರೂಪ, ನಾಮ ಅಂದ್ರೆ ಶಬ್ದ,
ರೂಪ ಅಂದ್ರೆ ಅರ್ಥ. ಇಡೀ ಜಗತ್ತಿನಲ್ಲಿ ಎರಡಿರೋದು, ಒಂದು ಶಬ್ದ ಪ್ರಪಂಚ, ಇನ್ನೊಂದು ಅರ್ಥ ಪ್ರಪಂಚ ಅಂತ ಹೇಳ್ತೀವಿ. ಶಬ್ದ ಪ್ರಪಂಚ ಅಂದ್ರೆ ನಾವು ಮಾತನಾಡೋ ಶಬ್ದ, ಈಗೇನ್ ಮಾತನಾಡ್ತಾ ಇದೀವಿ ಶಬ್ದಗಳು, ಪುರಾಣಗಳ ಶಬ್ದ, ಇತಿಹಾಸದ ಶಬ್ದ, ನಾವು ಮಾತನಾಡುವ ಶಬ್ದ, ಈ ಎಲ್ಲ ಶಬ್ದವನ್ನ ಸೃಷ್ಟಿ ಮಾಡಿದ ಪರಮಾತ್ಮ. ಇಲ್ಲ ಶಬ್ದನೇ ಸೃಷ್ಟಿ ಮಾಡಿಲ್ದೇ ಇದ್ರೆ ಇಂದಿನ ದಿವಸ ನಾವೆಲ್ಲ ಮೂಕರಾಗಿರ್ಬೇಕು, ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ, ಶಬ್ದನೇ ಇಲ್ವಲ್ಲ. ಶಬ್ದ ಅನ್ನೋದನ್ನೊಂದು ಸೃಷ್ಟಿ ಮಾಡಿ ಪರಮಾತ್ಮ ನಮ್ಗೆ ಅನುಗ್ರಹ ಮಾಡಿದ. ಇನ್ನು ಬರೀ ಶಬ್ದ ಇದ್ರೆ ಉಪಯೋಗ ಏನು? ಅರ್ಥ. ಶಬ್ದ ಯಾರ ಹೊರಗೆ ಬರುತ್ತಲ್ಲ ಅಂತ ವ್ಯಕ್ತಿಗಳಿಗೆ ದೇಹ ಕೊಡ್ಬೇಕು, ಎಲ್ಲೆಲ್ಲಿ ಶಬ್ದ ಬರುತ್ತೋ ಅಂತ ವಸ್ತುಗಳ ಸೃಷ್ಟಿ ಮಾಡಿರ್ಬೇಕು ದೇವರು, ಎಲ್ಲ ಮಾಡಿದಾನೆ. ಹಾಗಾದ್ರೆ ಬೇಕಾದಷ್ಟು ಅನಂತ ವಸ್ತುಗಳ ಸೃಷ್ಟಿ ಮಾಡಿದ, ಅದರಲ್ಲಿ ಶಬ್ದ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಶಬ್ದ ಮತ್ತೆ ಅರ್ಥ ಎರಡು ರೀತಿಯ ಸೃಷ್ಟಿಯನ್ನ ದೇವರು ಮಾಡಿಕೊಟ್ಟ. ಆದ್ರಿಂದ ರೂಪ ಆಚಾರ್ಯ ಕೇಳಿಸ್ತಿಲ್ಲ. ನಮಸ್ಕಾರ. ರೂಪ ಅಂತ ಹಾಕಿದ್ದಾರೆ, ನಂತರ ರೂಪನಾಮ ಅಂತ ಹಾಕಿದ್ದಾರೆ. ಈ ವ್ಯತ್ಯಾಸವನ್ನ ಗಮನಿಸಿ. ಅಂತೂ ಅನಾಮ ರೂಪಾತ್ಮನಿ, ಭಗವಂತನಿಗಾಗ್ಬೇಕಾದ್ರೆ ಅವನಿಗೆ ನಾಮ ರೂಪ ಎರಡೂ ಇಲ್ಲ. ಅವನು ನಾಮ ರೂಪನ ಸೃಷ್ಟಿ ಮಾಡ್ಬೋದು. ಇಡೀ ಜಗತ್ತಿನ ಸೃಷ್ಟಿ ಮಾಡಿದ, ಬೇಕಾದಷ್ಟು ವಸ್ತು ಸೃಷ್ಟಿ ಮಾಡಾಯ್ತು, ಶಬ್ದ ಸೃಷ್ಟಿ ಮಾಡಿದ. ಆದ್ರೆ ತನಗೆ ಮಾತ್ರ ಯಾವುದೇ ನಾಮ ಇಲ್ಲ, ಯಾವುದೇ ರೂಪ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನಿಗೆ ಶಬ್ದಗಳೇ ಇಲ್ಲ ಅಂತ. ಭಗವಂತನ ಕೊಂಡಾಡ್ಲಿಕ್ಕೆ ಶಬ್ದ ಸಿಗಲ್ವ ನಮ್ಗೆ? ರಾಮಕೃಷ್ಣ ಅಂತ ನಾವು ಬಾಯ್ ಬಿಟ್ಟು ಹೇಳ್ತೀವಿ, ಬೇಕಾದಷ್ಟು ಶಬ್ದ ಇದೆ ಭಗವಂತನನ್ನ ಕೊಂಡಾಡ್ಲಿಕ್ಕೆ. ಅದ್ ಯಾಕೋ ಭಗವಂತನಿಗೆ ನಾಮಕರಣ ಅನ್ಬೇಕಾದ್ರೆ ನಾಮ ಅಂತ ಹೇಳ್ತೀವಲ್ಲ, ಅದೇ ಶಬ್ದ. ಆ ಶಬ್ದ ದೇವರಲ್ಲಿ ಇಲ್ವೇ ಇಲ್ವಾ? ಹಾಗಾದ್ರೆ ಅನಾಮ ಶಬ್ದನೇ ಇಲ್ವಾ ಅವನಿಗೆ ಅಂದ್ರೆ ಅದ್ ಹಾಗಲ್ಲ. ಯಾವುದೇ ಶಬ್ದ ತಗೊಂಡ್ರು ಆ ಶಬ್ದದಿಂದ ದೇವರ ಮಹಿಮೆಯನ್ನ ಇಷ್ಟೇ ಅಂತ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವನಿಗೆ ಅನಾಮ ಅಂತ ಕರೀತಾರೆ. ಹಾಗಾದ್ರೆ ದೇವರನ್ನು ನಾವು ಅನಾಮ ಅಂತ ಕರೆದಿದ್ ಯಾಕೆ ಅಂದ್ರೆ, ಯಾವುದೇ ಶಬ್ದ ರಾಶಿ ತಗೊಳ್ಳಿ, ಅದು ನಮ್ಮ ನಿಮ್ಮ ಶಬ್ದ ಅಲ್ಲ, ವೇದ ರಾಶಿಗೆ ಹೋದ್ರು ಆ ವೇದಗಳು ಕೂಡ ಪ್ರತಿಯೊಂದು ಭಗವಂತನ ಬಗ್ಗೆ ಸರಿಯಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವನ ಬರೀ ಹೆಸರು ಹೇಳ್ಬೋದು ಅಷ್ಟೇ, ಅವನ ಮಹಿಮೆ ಒಂದಿಷ್ಟು ಹೇಳ್ಬೋದು, ಪೂರ್ತಿ ಭಗವಂತನ ಪರಿಚಯ ಮಾಡ್ತಾ ವೇದ ಇಲ್ಲ. ಈ ದೃಷ್ಟಿಯಲ್ಲಿ ಅನಾಮ, ಅವನಿಗೆ ನಾಮಗಳೇ ಇಲ್ಲ, ಅವನಿಗೆ ಶಬ್ದ ಇಲ್ಲ ಅಂತ ಹೇಳ್ತಾ ಇರೋದು ಹೊರತು ಯಾವ ಶಬ್ದನೂ ಅವನನ್ನು ಕೊಂಡಾಡೋದೇ ಇಲ್ಲ ಅಂದ್ರೆ ಅಂತ ವಸ್ತು ಜಗತ್ನಲ್ಲೇ ಇರಲ್ಲ ಅಂತ ಅರ್ಥ. ಒಂದು ವಸ್ತು ಜಗತ್ನಲ್ಲಿ ಇದೆ ಅಂತ ಆದ್ರೆ ಏನೋ ಒಂದು ಶಬ್ದದಿಂದ ಅದನ್ನ ಕರಿಬಹುದು. ಅದು ಇಲ್ಲವೇ ಇಲ್ಲ ಅಂದ್ರೆ ಅಂತ ವಸ್ತು ಇಲ್ಲ ಅಂತಾನೆ ಅರ್ಥ. ಇನ್ನು ರೂಪ, ಭಗವಂತನಿಗೆ ರೂಪ ಇಲ್ವಾ? ಎಂತೆಂತ ಅದ್ಭುತವಾದ ಸೌಂದರ್ಯ ರೂಪ ಅವನದು. ಒಂದೊಂದು ಅವತಾರ ಎತ್ತಿದಾಗ್ಲೂ ಸುಂದರವಾದ ಸ್ವರೂಪ ಅವನು. ಅಂಥ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಈ ಕೌರವ ಸ್ತ್ರೀಯರು, ಏನಾರು ತಲೆ ಕೆಟ್ಟಿದ್ಯಾ? ಮುಂದೆನೆ ಕೃಷ್ಣ ಕಾಣ್ತಾ ಇದ್ದಾನೆ. ಅಂಥ ಅದ್ಭುತ. ಆಚಾರ್ಯರೇ ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆಯಾ? ಹಲೋ. ಹಾ ಆಚಾರ್ಯರೇ ಕೇಳ್ತಾ ಇದೆ ಆಚಾರ್ಯ. ಅದು ವಾಯ್ಸ್ ಬ್ರೇಕ್ ಆಗ್ತಿದೆ ಆಚಾರ್ಯ. ಎಲ್ರಿಗೂ ಬ್ರೇಕ್ ಆಗ್ತಾ ಇದೆಯಾ? ಹೌದೌದು ಆಚಾರ್ಯ, ಎಲ್ಲರಿಗೂ ಬ್ರೇಕ್ ಆಗುತ್ತೆ. ಆಗೊಂದ್ಸಲಿ ಬ್ರೇಕ್ ಆಯ್ತಾ ಆಚಾರ್ಯರೇ? ಆಗೊಂದ್ ನಿಮಿಷ ನಾಮರೂಪದ್ದು. ಈಗ ಜಸ್ಟ್ ಒಂದ್ ಸ್ವಲ್ಪ ಮಧ್ಯ ಮಧ್ಯ ಒಂದು 10 ಸೆಕೆಂಡ್ ಅಷ್ಟು ಬ್ರೇಕ್ ಆಗ್ತದೆ ಗುರುಗಳು, ಮತ್ತೆ ಕಂಟಿನ್ಯೂ ಕೇಳುತ್ತೆ ಹಾಗೆ. ಮೋಸ್ಟ್ಲಿ ಅದು ಸಿಗ್ನಲ್ ಪ್ರಾಬ್ಲಮ್ ಇರಬೇಕು, ನೀವಿರೋ ಕೂತಿರೋ ಕಡೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇರಬೇಕು ಅಂತ ಕಾಣುತ್ತೆ. ಮತ್ತೆ ತುಂಬಾ ಆದ್ರೆ ಹೇಳ್ರಿ. ಇಲ್ಲ ಈಗ ಮುಂದುವರ್ಸಿ ಗುರುಗಳು, ಈಗ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ. ಅನಾಮ ರೂಪಾತ್ಮನೆ, ಹೀಗೆ ಈ ಕೃಷ್ಣನನ್ನ ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾರೆ ಕೌರವ ಸ್ತ್ರೀಯರು. ನೋಡಿದ್ರು ಕೂಡ ನಾಮ ಇಲ್ಲ, ರೂಪ ಇಲ್ಲ ಅಂತ ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ ಇದಕ್ಕೆ ಅಂದ್ರೆ, ಕೃಷ್ಣ ನಮ್ಮ ಕಣ್ಣು ಮುಂದೆ ನೀನಿದೀಯಾ, ನಿನಗೆ ಕೃಷ್ಣ ಅಂತ ಕರೀತಾ ಇದೀವಿ, ಹೆಸರಿದೆ ನಿಜ, ನಿನ್ನ ವಸ್ತು ನಿನ್ನ ರೂಪ ನೋಡ್ತಾ ಇದೀವಿ, ಆದ್ರೂ ಕೂಡ ನಿಜವಾದ ರೂಪ ನಮ್ಗೆ ಇನ್ನೂ ಸರಿಯಾಗಿ ನೋಡಿದಾಗ ಆಗ್ತಾ ಇಲ್ಲ. ಅಂದ್ರೆ ಅಭಿಪ್ರಾಯ, ಇನ್ನು ಎಷ್ಟು ನೋಡಿದ್ರು ಭಗವಂತನನ್ನ ಇವನ ಪರಿಚಯ ಇಷ್ಟೇ, ಇವನ ರೂಪ ಇಷ್ಟೇ, ಇವನ ನಾಮ ಇಷ್ಟೇ ಅಂತ ಹೇಳಿಕ್ ಬರೋದಿಲ್ಲ.
ಯಾಕಂದ್ರೆ ಕೃಷ್ಣ ಅಂತ ಯಾಕೆ ಕರೀತಾರೆ ದೇವರನ್ನ? ಬೇಕಾದಷ್ಟು ಕಾರಣ ಇದೆ. ಅದನ್ನೇ ಯೋಚಿಸ್ತಾ ಹೋದ್ರೆ ಒಂದೊಂದು ನಾಮಗಳನ್ನ ಅದು ಕೊನೆಗೆ ಮುಟ್ಟೋದೇ ಇಲ್ಲ. ಈ ರೀತಿ ಅನಾಮ ರೂಪಾತ್ಮನಿ ರೂಪನಾಮನಿ ಅಂತ ಈ ಕೃಷ್ಣ ತಾನು ಶಾಸ್ತೀಕೃತ, ಈ ಜಗತ್ತನ್ನೇ ಶಾಸನ ಮಾಡೋನು ಇವತ್ತಿನ ದಿವಸ ತಾನೇ ಅರ್ಜುನನ ಶಾಸನಕ್ಕೆ ಒಳಗಾಗಿರೋ ರೀತಿಯಲ್ಲಿ ವರ್ತಿಸ್ಕೊಂಡ. ತಾನೇ ಸಾರಥಿಯಾಗಿ ಅರ್ಜುನ ಹೇಳಿದ ಕಡೆ ತಾನೇ ಸಾರಥಿತನ ಮಾಡಿದಂತೆ ತೋರಿಸಿಕೊಂಡ. ಆದ್ರೆ ಇಡೀ ಜಗತ್ತಿನ ಶಾಸನ, ಇಡೀ ಜಗತ್ತನ್ನ ನಿಯಮನ ಮಾಡೋನು ಇವನು ಅಂತ ಈ ಪರಮಾತ್ಮ ಅನುಸಸಾರ. ತಾನು ಈ ಪ್ರಕೃತಿಯ ಜೊತೆಗೆ ಸೇರ್ಕೊಂಡ ಅಂತ. ಅಂದ್ರೆ ಸೃಷ್ಟಿ ಮಾಡ್ಲಿಕ್ಕೆ ಬಯಸದ ಆ ಪರಮಾತ್ಮ. ಸೃಷ್ಟಿ ಮಾಡ್ಬೇಕಾದ್ರೆ ತನ್ನ ವೀರ್ಯವನ್ನ ತಾನು ಆ ಪ್ರಕೃತಿ ಏನಿದೆ ಆ ಪ್ರಕೃತಿಯಲ್ಲಿ ತಾನು ಇಟ್ಟ ಅಂತ. ಅಂದ್ರೆ ತನ್ನಿಂದಲೇ ಇಡೀ ಜಗತ್ತಿನ ಸೃಷ್ಟಿ ಆಗಿತ್ತು ಹೊರತು ನೇರವಾಗಿ ಪ್ರಕೃತಿಗೆ ಅಂತ ಶಕ್ತಿ ಇಲ್ಲ. ನಾವೆಲ್ಲ ಕೇಳೋದಿದೆ, ಈ ಜಗತ್ತೆಲ್ಲ ಹೇಗಾಯ್ತು? ಅದು ತಾನಾಗೆ ಆಯ್ತು, ಇದಕ್ಕೊಂದು ದೇವ್ರು ಬೇಕಾಗಿಲ್ಲ. ಇದಕ್ಕೆ ಈ ಜಗತ್ತಿಗೆ ತಾನಾಗೆ ಮರ ಗಿಡಗಳು ನದಿ ಸಮುದ್ರ ಎಲ್ಲ ತಾನಾಗೆ ಇದೆ. ಅದು ಯಾವತ್ತಿಂದಿದೆ? ಸುಮಾರು ಅನಾದಿ ಕಾಲದಿಂದ ಇದೆ. ಅದು ಇಂಥ ಮೊದಲನೇ ಕಾಲದಿಂದ ಇದೆ ಅಂತ ಹೇಳಿಕ್ ಬರೋದಿಲ್ಲ. ಮೊದಲಿಂದಲೂ ಕೂಡ ಆ ರೀತಿ ಇದ್ದೇ ಇದೆ ಅಂತ ಸಾಮಾನ್ಯವಾಗಿ ಕೆಲವರು ವಾದ ಇದೆ. ಇದನ್ನೆಲ್ಲ ಈ ಸಾಂಖ್ಯರ ವಾದ ಅಂತ ಕರಿತೀವಿ. ಶಾಸ್ತ್ರದಲ್ಲಿ ಸಾಂಖ್ಯರು ಅಂತ ಕೆಲವರು ಇದ್ದಾರೆ. ಈ ಸಾಂಖ್ಯರು ಏನಂದ್ರೆ ಅವ್ರು ದೇವರನ್ನು ಒಪ್ಪಲ್ಲ. ಕೆಲವರು ಅವರಲ್ಲೂ ವಿಭಾಗ ಇದೆ. ಅದ್ರಲ್ಲಿ ಕೆಲವರು ದೇವರನ್ನು ಒಪ್ಪಲ್ಲ. ಅವ್ರೇನಂದ್ರೆ ಇಡೀ ಜಗತ್ತು ತನ್ನಿಂದ ತಾನೇ ಬಂದಿದೆ ಅಂತ ಅಷ್ಟೇ. ಮತ್ತೆ ಜಗತ್ತಿನ ನಾಶ ಅದೆಲ್ಲ ತಾನಾಗೆ ಆಗತ್ತೆ. ಮತ್ ಜಗತ್ತು ಹುಟ್ಟೋದು ಅದು ತಾನಾಗೆ ಇದೆ ಯಾವಾಗ್ಲೂ. ಈ ತರ ಅವರು ವರ್ಣಿಸ್ತಾ ಹೋಗ್ತಾರೆ. ಆದ್ರೆ ಆ ತರ ಅಲ್ಲ. ಭಗವಂತ ತಾನು ಪ್ರತಿಯೊಂದು ಜಡ ಪದಾರ್ಥ ತಾನು ಏನಾದ್ರೂ ಇನ್ನೊಂದು ವಸ್ತುವಾಗಿ ಪರಿಣಾಮ ಆಗಿ ಸೃಷ್ಟಿ ಆಗಬೇಕು ಅಂದ್ರೆ ಅವನ ಅಪೇಕ್ಷೆ ಇದ್ದೇ ಇದೆ. ಅಂತ ಆ ಸೃಷ್ಟಿ ಮಾಡಿದ ದೇವರಿದಾನಲ್ಲ, ಅವನೇ ನಮ್ಮ ಮುಂದೆ ಇರೋ ಈ ಕೃಷ್ಣ ಅಂತ ಇಷ್ಟು ತಾವು ವರ್ಣನೆಯನ್ನ ಮಾಡ್ತಾ ಮುಂದಕ್ಕೆ ಇನ್ನು ವರ್ಣಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 24ನೆಯ ಶ್ಲೋಕ. ಸವಾ ಅಯಂ ಯತ್ ಪದಮತ್ರ ಸೂರಯೋ ಜಿತೇಂದ್ರಿಯ ನಿರ್ಜಿತ ಮಾತರಿಶ್ವನಃ ಪಶ್ಯಂತಿ ಭಕ್ತ್ಯುತ್ಕಲಿತಾಮಲಾತ್ಮನಾ ನತ್ವೇಷ ಸತ್ವಂ ಪರಿಮಾರ್ಷ್ಟುಮರ್ಹತಿ. ಈ ಶ್ಲೋಕದಲ್ಲಿ ಅದೇ ಕೃಷ್ಣನ ವರ್ಣನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಏನಂತ? ನಿಮ್ಗೆ ಮೋಕ್ಷ ಸಿಗ್ಬೇಕಲ್ಲ, ನಾವೆಲ್ಲ ಮೋಕ್ಷ ಬಯಸೋರು. ಆ ಮೋಕ್ಷ ಸಿಗ್ಬೇಕು ಅಂದ್ರೆ ಇವನನ್ನೇ ತಿಳಿಬೇಕು, ಅವನೆಲ್ಲೋ ಇಲ್ಲ, ಹುಡುಕ್ಬೇಡಿ ಅಂತ ಕೌರವ ಸ್ತ್ರೀಯರೇ ಪರಸ್ಪರ ಮಾತನಾಡ್ಕೊಳ್ತಾ ಇದ್ದಾರೆ. ನಾವು ಮೋಕ್ಷ ಪಡಿಲಿಕ್ಕೋಸ್ಕರ ಯಾರ್ಯಾರನ್ನೋ ಉಪಾಸನೆ ಮಾಡೋ ಅಗತ್ಯ ಇಲ್ಲ. ಮುಂದೆ ಈಗ ಹೋಗ್ತಾ ಇರೋ ರಥದಲ್ಲಿ ಹೋಗೋ ಕೃಷ್ಣ ಇದಾನಲ್ಲ, ಇವನನ್ನ ಧ್ಯಾನ ಮಾಡಿದ್ರೆ ಸಾಕು, ನಮಗೆ ಮೋಕ್ಷ ಸಿಕ್ಕೇ ಸಿಗತ್ತೆ. ಹಾಗಾದ್ರೆ ಮೋಕ್ಷಕ್ಕೋಸ್ಕರ ಅಂತ ಯಾರಾದ್ರೂ ಇಲ್ಲಿವರೆಗೂ ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಈ ಕೃಷ್ಣನ ಧ್ಯಾನವನ್ನೇ ಮಾಡ್ತಾ ಇರೋರು ಅಂತ ಅವರ ಬಗ್ಗೆ ವರ್ಣನೆ ಮಾಡ್ತಾರೆ. ಎಂಥವ್ರು ಭಗವಂತನ ಪಾದ ಕಮಲಗಳನ್ನ ನೋಡ್ಲಿಕ್ಕೆ ಸಾಧ್ಯ ಅಂದ್ರೆ ಅದಕ್ಕೆ ಹೇಳ್ತಾರೆ, ಈ ಕರ್ಮ ಭೂಮಿಯಲ್ಲಿ ಯಾರಿರ್ತಾರೆ, ಒಳ್ಳೆ ಜ್ಞಾನಿಗಳು ಅವತರಿಸಿದ ಭೂಮಿ ಎಲ್ಲ ಕರ್ಮ ಭೂಮಿ. ದೊಡ್ಡ ದೊಡ್ಡ ಜ್ಞಾನಿಗಳು ಬಂದ ಈ ಕರ್ಮ ಭೂಮಿಯಲ್ಲಿ ಜಿತೇಂದ್ರಿಯ ಇಂದ್ರಿಯಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು, ಗೆದ್ದಿರ್ಬೇಕು. ಅಂದ್ರೆ ಮನಸ್ಸು, ನಮ್ಮ ಕಿವಿ ಮತ್ತೆ ಕಣ್ಣು ಎಲ್ಲ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಾವು ಬಾಯನ್ನಂತೂ ಮುಖ್ಯವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೇಬೇಕು. ಬಾಯಿ ಇದೆಲ್ಲ ಇಂದ್ರಿಯಗಳೇನಿದೆ ಇದನ್ನ ಆದಷ್ಟು ಹತೋಟಿಯಲ್ಲಿ ಇಟ್ಕೊಂಡು ಯಾರಿರ್ತಾರೆ ಅಂಥವರಿಗೆ ಹಾಗೆ ಸಾಧನೆ ಮಾಡ್ತಾ ಮಾಡ್ತಾ ಪೂರ್ತಿ ಇಂದ್ರಿಯಗಳು ತಮ್ಮ ಹತೋಟಿಗೆ ಬಂದಿರತ್ತೆ. ಬಂದಾಗ ತಾವು ತಮ್ಮಲ್ಲಿರೋ ವಾಯುಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಲ್ಲ ವಾಯುಗಳನ್ನ ಗೆದ್ದಿರ್ತಾರೆ. ಈ ಗೆದ್ದವ್ರು ಏನ್ ಮಾಡ್ತಾರೆ ಜ್ಞಾನಿಗಳು, ಒಂದು ದಿವಸ ಆ ಭಗವಂತನ ಪಾದ ಕಮಲವನ್ನು ನೋಡ್ತಾರೆ. ಅದ್ ಯಾಕೆ ಅಂದ್ರೆ ಮನಸ್ಸು ಪೂರ್ಣ ಶುದ್ಧ ಆಗೋಗಿದೆ. ಈ ಪ್ರಾಣಾಯಾಮ ಮಾಡಿ ಮಾಡಿ ಎಲ್ಲಾ ವಾಯುಗಳನ್ನ ಗೆದ್ದಿದ್ದಾರೆ, ಇಂದ್ರಿಯಗಳನ್ನ ಗೆದ್ದಿದ್ದಾರೆ. ಆಗ ಮನಸ್ಸು ಶುದ್ಧಿ ಆಗಿದೆ, ಯಾವುದೇ ದೋಷ ಇಲ್ಲ, ರಾಗ ದ್ವೇಷ ಅಸೂಯೆ ಎಲ್ಲ ಹೊರಟೋಗಿದೆ ಮನಸ್ಸಿನಲ್ಲಿ. ಭಕ್ತಿಯಿಂದ ಆ ಮನಸ್ಸು ಚೆನ್ನಾಗಿ ಅರಳಿಕೊಂಡಿದೆ. ಅಂಥ ಮನಸ್ಸಿಗೆ ಭಗವಂತ ಗೋಚರ ಆಗ್ತಾನೆ.
ಅಂದ್ರೆ ಇದನ್ನ ನಮಗೇನ್ ತಿಳಿಸಿದ್ರಿ ಇವರು ಅಂದ್ರೆ, ಭಗವಂತ ಎದುರುಗಿದ್ರು ಕೂಡ ಅವ್ನು ಕಾಣ್ಬೇಕು ಅಂತಿಲ್ಲ ಸರಿಯಾಗಿ. ಎದುರುಗಿದ್ದಾಗ್ಲೂ ಸರಿಯಾಗಿ ಕಾಣ್ಬೇಕು ಅಂದ್ರೆ ನಮ್ಮ ಮನಸ್ಸು ಸರಿಯಾಗಿರ್ಬೇಕು ಅಂತ ಹೇಳ್ತೀವಲ್ಲ, ನೋಡೋ ದೃಷ್ಟಿ ಸರಿಯಾಗಿರ್ಬೇಕಷ್ಟೇ ಅಂತ. ನೋಡೋ ಮನಸ್ಸು ಚೆನ್ನಾಗಿರ್ಬೇಕು ಭಗವಂತ ಬಂದಾಗ್ಲು. ಯಾಕೆ ರಾಗ ದ್ವೇಷ ಅಸೂಯೆ ಇದ್ರೆ ಇವನೇನ್ ಮಾಡ್ದ, ಬರೀ ನಮ್ಗೆ ಕೆಟ್ಟದ್ದನ್ನೇ ಮಾಡ್ತಾನೆ ಅಂತ ಭಗವಂತ ಬಂದ್ ಮುಂದೆ ನಿಂತಾಗ ಈ ತರ ಯೋಚನೆ ಬಂದ್ರೆ ಬರೀ ಕಷ್ಟನೇ ಕೊಡ್ತಾನೆ, ಇವನಿಂದ ಏನು ಉಪಯೋಗ ಇಲ್ಲ ಅಂತ ಬಂದ್ರೆ ಇವನಿಗೇನು ಉಪಯೋಗ ಆಗಲ್ಲ. ಇಂದ್ರಿಯ ನಿಗ್ರಹ, ಮನಸ್ಸು ಅತ್ಯಂತ ಶುದ್ಧ ಆಗಿರ್ಬೇಕು, ಭಕ್ತಿಯಿಂದ ಕೂಡಿರ್ಬೇಕು. ಅಂಥ ಮನಸ್ಸಿನಿಂದ ಯತ್ ಪದಂ ಪಶ್ಯಂತಿ, ಭಗವಂತನ ಸ್ವರೂಪವನ್ನ ನೋಡ್ತಾರೆ. ಅವ್ನ್ ಯಾರು ಬೇರೆ ಅಲ್ಲ, ಎಲ್ಲ ಕಷ್ಟಪಟ್ಟು ಹೀಗೆಲ್ಲ ಮಾಡ್ತಾರಲ್ಲ, ಪ್ರಾಣಾಯಾಮ ಮಾಡಿ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಜ್ಞಾನಿಗಳೆಲ್ಲ ಯಾವ ಭಗವಂತನ ಪಾದಗಳನ್ನ ನೋಡ್ತಾರಲ್ಲ ಅಂಥ ಭಗವಂತನೇ ಈ ಕೃಷ್ಣ. ಸವ ಅಯಂ ಕಿಲ, ಇವನೇ ಅಷ್ಟೇ, ನಮ್ ಕಣ್ಣು ಮುಂದೆ ಹೋಗ್ತಾರೋ ಅವನೇ. ಹಾಗಾದ್ರೆ ಅವರೆಲ್ಲ ಅಷ್ಟು ಕಷ್ಟಪಡ್ತಾ ಇದ್ರು, ನಮ್ಗೆ ಸುಲಭವಾಗಿ ಭಗವಂತ ದರ್ಶನ ಕೊಡ್ತಾ ಇದ್ದಾನಲ್ಲ ಅಂತ. ಆದ್ರೆ ಆ ಕೌರವ ಸ್ತ್ರೀಯರ ಮನಸ್ಸಿನಲ್ಲಿ ಒಂದಿದೆ, ಏನಂದ್ರೆ ತಮ್ಮಲ್ಲಿ ತಾವು ತುಂಬಾ ತಿಳ್ಕೊಂಡಿರೋರು, ಈ ತರ ಎಲ್ಲ ಸ್ತೋತ್ರ ಮಾಡ್ಬೇಕು ಅಂದ್ರೆ ಅವರು ಜ್ಞಾನಿಗಳೇ ಆಗಿದ್ದಾರೆ. ಆದ್ರೆ ಅವ್ರ ವಿನಯ, ಅಂಥ ಭಗವಂತನ ನಾವು ನೋಡ್ತಾ ಇದೀವಲ್ಲ, ನಮ್ಮ ಭಾಗ್ಯ ಏನು, ಎಷ್ಟು ದಿವಸ ನಾವು ನೋಡಿದೀವಿ. ಯಾಕೆ ಧ್ಯಾನ ಮಾಡೋರ್ಗೆ ತುಂಬಾ ಹೊತ್ತು ಭಗವಂತ ನಿಲ್ಲಲ್ಲ, ತುಂಬಾ ಕ್ಷಣದಲ್ಲಿ ಬಂದು ಹೋಗೋನು. ಅಂಥದ್ರಲ್ಲಿ ಇವರಿಗೆಲ್ಲ ಕೌರವ ಸ್ತ್ರೀಯರಿಗೆ ನಿರಂತರ ಭಗವಂತನ ದರ್ಶನ ಜೀವನದ ಉದ್ದಕ್ಕೂ ಆಯ್ತು. ನಮ್ಮ ಭಾಗ್ಯ ಎಷ್ಟಿದೆ ಅಂತ ಅವರು ಈ ಕೃಷ್ಣನನ್ನ ನೋಡ್ತಾ ನೋಡ್ತಾ ಸ್ತೋತ್ರ ಮಾಡ್ತಾ, ಈ ಕೃಷ್ಣ ಇನ್ನು ಹೇಗಿದ್ದಾನೆ ಅಂದ್ರೆ, ಏಷಃ ಸತ್ವಂ ಪರಿಮಾರ್ಷ್ಟುಂ ನರ್ಹತಿ. ನಾವು ನಿಜವಾಗಿ ಭಕ್ತಿಯಿಂದ ಮನಸ್ಸಿನಿಂದ ದೇವರನ್ನ ಒಲಿಸ್ಕೊಂಡ್ರೆ, ಅವನನ್ನ ಕಂಡ್ರೆ, ಆಗ ದೇವರು ಅವನ ಜ್ಞಾನ ನಮ್ಗೆ ಹೋಗುವಂತೆ ಮಾಡಲ್ಲ, ಇನ್ನೂ ಜಾಸ್ತಿ ಬೆಳೆಸ್ತಾನೆ. ಅಂದ್ರೆ ದೇವರು ಆ ರೀತಿ ದರ್ಶನ ಕೊಟ್ಟ ಅಂದ್ರೆ ನಮ್ಗೆ ಇನ್ನು ಎಂದಿಗೂ ಆ ಯೋಗ್ಯತೆಯನ್ನ ಹೋಗುವಂತೆ ಮಾಡಲ್ಲ, ಇನ್ನು ಜಾಸ್ತಿ ಭಕ್ತಿ ಬರೋ ತರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ. ಯಾಕೆಂದ್ರೆ ನಾವು ಮಾಡಿದ್ದು ಬರೀ ಕರ್ಮಾಚರಣೆ ಅಲ್ಲ. ಇಲ್ಲಿ ಕರ್ಮ ಜ್ಞಾನದ ಬಗ್ಗೆ ಒಂದು ಮಾತಿದೆ, ಬರೀ ಕರ್ಮಾಚರಣೆ ಮಾಡಿದ್ರೆ ಸಾಕು, ಯಾಕೆ ಜ್ಞಾನ ಸಂಪಾದನೆ ಮಾಡ್ಬೇಕು ಅಂತ. ಆದ್ರೆ ಹಾಗಲ್ಲ, ಕರ್ಮಾಚರಣೆಯ ಮಾಡಿದಾಗ ನಮ್ಮ ಮನಸ್ಸು ತುಂಬಾ ಶುದ್ಧ ಆಗಿ ಭಕ್ತಿ ಜಾಗೃತಿಯಾಗಿ ಭಗವಂತನ ಮಹಿಮೆಯನ್ನ ಯೋಚಿಸ್ತಾ ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡಿ ಮಾಡಿ ಅದನ್ನೊಂದು ಸ್ಪಷ್ಟವಾದ ಜ್ಞಾನ ಬರುತ್ತೆ. ಭಗವಂತ ಅಂದ್ರೆ ಹೀಗೆ, ದೇವರು ಅಂದ್ರೆ ಈ ರೀತಿಯ ರೂಪ ಅಂತ ಚಿಂತನೆಗೆ ಬರುತ್ತೆ. ಅದು ಬಂದಾದ ಮೇಲೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ದೇವರ ಬಗ್ಗೆ ತಿಳಿಯೋದು ತುಂಬಾ ಮುಖ್ಯ, ಹಾಗಂತ ಕರ್ಮಾಚರಣೆ ಅಮುಖ್ಯ ಅಲ್ಲ, ಅದು ಬಹಳ ಮುಖ್ಯ. ಕರ್ಮಾಚರಣೆಯ ಜೊತೆಗೆ ಈ ಜ್ಞಾನ ಸೇರಿದಾಗ ಮಾತ್ರ ಅದು ಭಕ್ತಿಯಾಗಿ ಕೊನೆಗೆ ಭಗವಂತನ ದರ್ಶನಕ್ಕೆ ಕಾರಣ ಆಗತ್ತೆ. ಆದ್ರಿಂದ ಸುಮ್ಮನೆ ನಾವು ಕರ್ಮಗಳಿಂದ ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆರಾಮಾಗಿ ಭಗವಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇಳ್ಬೇಕಂತೆ, ಮನನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಭಕ್ತಿ ಇರ್ಬೇಕು, ಆಗ ನಮ್ಮ ಮನಸ್ಸಿನಿಂದ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಅಂತ ಇಷ್ಟು ವಿವರಣೆನ ಶ್ಲೋಕಕ್ಕೆ ಮಾಡಿದ್ದಾರೆ. ಇಲ್ಲಿ ಗಮನಿಸ್ಬೇಕಾಗಿದೆ ಏನು ಅಂದ್ರೆ, ಇಲ್ಲಿ ನತು ಅಂತ ಒಂದು ಶ್ಲೋಕದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಹೇಳ್ಕೊಡ್ಬೇಕಾರಾಗ್ಲೇ ನಾನು ನತ್ವೇಷ ಸತ್ವಂ ಅಂತ ಆ ಪಾಠ ಹೇಳ್ಕೊಟ್ಟೆ. ನತು ಅಂತ ಇದೆ ಶ್ಲೋಕದಲ್ಲಿ, ಇದು 2ನೇ ಲೈನ್ನಲ್ಲಿ ಪಶ್ಯಂತಿ ಭಕ್ತ್ಯುತ್ ಕಲಿತಾಮಲಾತ್ಮನ ನತ್ವೇಷ ಸತ್ವಂ ನತು ಏಷ ಅಂತ ಒಂದು ಪಾಠ ಇದೆ. ಇನ್ ಕೆಲವು ಕಡೆ ನನ್ವೇಷ ಸತ್ವಂ ನನು ಅಂತ ಒಂದು ಶಬ್ದ ಹಾಕಿದ್ದಾರೆ. ನತು ಅನ್ನೋದು ಸರಿ, ನನು ಅನ್ನೋದು ಕೂಡ ಸರಿಯಾಗಿದೆ. ಇಲ್ಲಿ ಸಖಿ ಅಂತ ಇನ್ನೊಂದು ಶಬ್ದ ಹಾಕ್ತಾರೆ, ನತು ಸಖಿ ಅಂತ. ಇಲ್ಲಿ ಸಖಿ ಅಂದ್ರೆ ಅವರಿಗೆ ಸ್ನೇಹಿತರು ಪರಸ್ಪರ ಮಾತನಾಡ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಸಖಿ ಅಂತ ಸಂಬೋಧನೆ ಮಾಡ್ಕೊಳ್ತಾ ಇದ್ದಾರೆ. ಸಖಿ ನೋಡು, ಕೇಳ್ರಿ ನೀವೆಲ್ಲ, ಯಾರು ಆ ಕೃಷ್ಣ, ಇವನೇ ಆ ಕೃಷ್ಣ ಅಂತ ಪರಿಚಯವನ್ನ ಸ್ತ್ರೀಯರು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸಖಿ ಅನ್ನೋ ಶಬ್ದವನ್ನು ಕೂಡ ಹಾಕೊಂಡಿದ್ದಾರೆ. ಆ ಸಖಿ ತನ್ನ ಒಬ್ಬ ಸ್ನೇಹಿತೆಗೆ ಹೇಳ್ತಾ ಇರುವಂತಹ ಮಾತು ಅಂತಾನು ಪರಿಣಿಸೋದಿದೆ. ಅಂತ ಈ ಶ್ಲೋಕದಲ್ಲಿ 2, ಒಂದು ನತು ಅಂತ ಒಂದು ಶಬ್ದ ಅಥವಾ ನನು ಅಂತ ಒಂದು ಶಬ್ದ ಹಾಕಿದ್ದಾರೆ. ಇನ್ನು ಪಶ್ಯಂತಿ ಭಕ್ತ್ಯುತ್ ಕಲಿತಾಮಲಾತ್ಮನ ನತ್ವೇಷ ಸತ್ವಂ ಅಂತ ಹೇಳಿದ್ದಾರೆ, ಅಥವಾ ಸಖಿ ಅಂತ ಒಂದು ಶಬ್ದ. ಈ ರೀತಿ 2 ಶಬ್ದಗಳನ್ನು ನಾವು ಗಮನಿಸಬೇಕು. ಇದನ್ನ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಇದಾದ ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 25ನೆಯ ಶ್ಲೋಕ. ಗುರುಗಳೇ, ಇಲ್ಲಿ ಇದು ನಿರ್ಜಿತ ಮಾತರಿಶ್ವನಃ ಅನ್ನೋದನ್ನ ಸಮಾಸ ಮಾಡೋದು ಹೇಗೆ? ನಿರ್ಜಿತಾಹ ಮಾತರಿಶ್ವಾನಃ ಯೈಹಿ ತೇ ನಿರ್ಜಿತ ಮಾತರಿಶ್ವಾನಃ ಅಂತ. ಅಲ್ಲೇನಾಗಿದೆ,
ಮಾತರಿಶ್ವಾನಃ ಅಂತ ಆಗ್ಬೇಕು ವಸ್ತುತಃ. ಅಲ್ಲೇನಾಗಿದೆ ಮಾತರಿಶ್ವನಃ ಅಂತ ಒಂದು ಹಾಕಿದ್ದಾರೆ, ಅದು ಹ್ರಸ್ವ ಮಾಡಿದ್ದಾರೆ, ದೀರ್ಘ ಇರ್ಬೇಕಾಗಿತ್ತು ಅಂತ ಒಂದು ಆಕ್ಷೇಪ ಎತ್ಕೊಂಡು ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದು ವೇದದಲ್ಲಿ ಬರುವಂತ ಪ್ರಯೋಗದಂತೆ ಇದು ಸರಿಯಾಗಿದೆ ಅಂತ ಅದೊಂದು ವಿಚಾರ ಅದ್ರ ಜೊತೆಗೆ ಸೇರಿಸ್ಕೊಳ್ಳಿ. ಸರಿ ಗುರು, ಧನ್ಯವಾದ. ಸರಿ ಸರ್. ಶ್ಲೋಕಕ್ಕೆ ಬರೋಣ. ಎಲ್ಲ ವೇದ ರಾಶಿಗಳು ಕೂಡ ಕೊಂಡಾಡ್ತಾ ಇದೆ ಭಗವಂತನ ಸ್ವರೂಪನ. ಆ ವೇದ ಎಲ್ಲ ಕೊಂಡಾಡ್ತಾರೋನು ಎಲ್ಲಿದ್ದಾನೆ? ಅಯ್ಯೋ ಅಷ್ಟೆಲ್ಲ ದೂರ ಹುಡ್ಕೋದ್ ಬೇಡ, ಹುಡ್ಕೋದು ನಮ್ಮ ಮುಂದೆ ರಥದಲ್ಲಿ ಸಾಕ್ತಾ ಇದಾರಲ್ಲ ಅವನೇ. ಆ ಅನಂತ ವೇದ ರಾಶಿಗಳು ಹೇಳ್ತಾ ಇರೋನು ಇಲ್ಲೇ ಇದ್ದಾನೆ ಅಂತ. ಅಂದ್ರೆ ಅವ್ರಿಗೆ ಭಕ್ತಿಯ ಸ್ತೋತ್ರ ತಾನಾಗೆ ಬರ್ತಾ ಇದೆ. ಯಾಕೆ? ಇಡೀ ವೇದ ರಾಶಿ ಕೊಂಡಾಡೋನ್ನ ನಾವು ಎಲ್ಲಂತ ಹುಡ್ಕೊಳ್ಳೋಣ, ಹುಡ್ಕೋದ್ ಬಹಳ ಕಷ್ಟ. ಆದ್ರೆ ನಮಗ್ ಸುಲಭವಾಗಿ ರಥದಲ್ಲಿ ಸಾಕ್ತಾ ಇದ್ದಾನೆ ಆ ಇಡೀ ವೇದ ರಾಶಿ ಪ್ರತಿಪಾದ್ಯನಾದ ಭಗವಂತ. ಅಂದ್ರೆ ನಮ್ಗೆ ಎಂಥ ದೊಡ್ಡ ಅನುಗ್ರಹ ಆಗಿದೆ ಅಂತ ಕೌರವ ಸ್ತ್ರೀಯರು ಪುನಃ ಪುನಃ ಆ ಕೃಷ್ಣನ ಸ್ತೋತ್ರವನ್ನ ಮುಂದುವರಿಸ್ತಾ ಇದ್ದಾರೆ. ಈಗ 25ನೆಯ ಶ್ಲೋಕ. ಸವಾ ಅಯಂ ಸಖ್ಯನುಗೀತ ಸತ್ಕಥೋ ವೇದೇಶು ಗುಹ್ಯೇಷು ಚ ವೇದವಾದಿಭಿಃ ಯಯೇಕ ಈಶೋ ಜಗದಾತ್ಮಲೀಲಯಾ ಸೃಜತ್ಯವತ್ಯತ್ತಿ ನ ತತ್ರ ಸಜ್ಜತೆ. ಈ ಶ್ಲೋಕದ ಅರ್ಥ ಹೀಗಿದೆ. ಸವಾ ಅಯಂ, ಅವನೇ ಇವನು ಅವನೇ ಇವನು ಅಂತ. ಅಂದ್ರೆ ಎಷ್ಟು ಚೆನ್ನಾಗಿ ಇವರು ಯೋಚನೆ ಮಾಡ್ತಾ ಇದಾರೆ ನೋಡಿ. ನಾವು ಹೀಗೆ ಯೋಚಿಸ್ಬೇಕಂತ. ಹೇಗೆ? ಕೌರವ ಸ್ತ್ರೀಯರು ಏನ್ ಮಾಡಿದ್ರು? ರಥದಲ್ಲಿ ಹೋಗ್ತಾ ಇದ್ದಾನೆ ಕೃಷ್ಣ, ತಮ್ಮ ಕಣ್ಣು ಮುಂದೆನೆ ಇರುವಂತಹ ಕೃಷ್ಣ. ದೇವರನ್ನು ನೋಡಿದಾಗ, ಯಾವುದೋ ಒಂದು ರೂಪವನ್ನು ನೋಡಿದಾಗ ಅದು ಪ್ರಾಕೃತ ರೂಪ ನೋಡಿದ್ದಾರೆ, ಮನುಷ್ಯನ ರೀತಿಯಲ್ಲಿ ಬಂದು ತೋರಿಸ್ತಾ ಇದ್ದಾನೆ ಪರಮಾತ್ಮ. ಆ ರೂಪ ನೋಡಿದಾಗ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ? ಅವ್ರು ಶಾಸ್ತ್ರದಿಂದ ತಿಳ್ಕೊಂಡ ಪ್ರತಿಯೊಂದು ವಿಷಯ, ಆ ಎಲ್ಲ ವಿಷಯನ ಆ ಕೃಷ್ಣನ್ ನೋಡಿ ನೋಡಿ ಅನುಸಂಧಾನ ಮಾಡ್ತಾ ಇದ್ದಾರೆ. ಇದೇ ಅನುಸಂಧಾನ ಅಂದ್ರೆ, ಒಂದು ನಾವು ಮನೆಯಲ್ಲಿ ದೇವರ ಪೂಜೆ ಮಾಡ್ತಾ ಇರ್ತೀವಿ, ದೇವರ ಮೂರ್ತಿಯನ್ನು ನೋಡ್ತೀವಿ, ಒಳಗಡೆ ಪರಮಾತ್ಮ ಇದ್ದಾನೆ, ನಮ್ಮ ಒಳಗಡೆ ಇರೋ ಪರಮಾತ್ಮ ಎಲ್ಲ ಒಂದೇ ಅಷ್ಟೇ. ಅದಾಗಿ ಆ ಭಗವಂತನ ಮುಂದೆ ನಾವು ಪೂಜೆ ಅರ್ಚನೆ ಮಾಡ್ಬೇಕಾದ್ರೆ ಪುಷ್ಪಾರ್ಚನೆ ಇತ್ಯಾದಿಗಳು ಕೌರವರ ಸ್ತ್ರೀಯರು ಹೇಗೆ ಯೋಚನೆ ಮಾಡಿದ್ರು? ಆ ಪ್ರಳಯ ಕಾಲದಲ್ಲಿ ಸೃಷ್ಟಿ ಮಾಡಿದಲ್ಲ ಅವನೇ ಅವನು, ಮತ್ತೆ ಆ ಪ್ರಳಯ ಕಾಲದಲ್ಲೆಲ್ಲ ಪ್ರಳಯ ಸೃಷ್ಟಿ ಮಾಡಿದ್ನಲ್ಲ ಅವನು, ಇನ್ನು ನಂತರ ಸೃಷ್ಟಿ ಮಾಡಿದ್ನಲ್ಲ ಈ ಜಗತ್ತನ್ನ ಅವನು. ಹೀಗೆ ಪ್ರತಿಯೊಂದು ನಿಧಾನಕ್ಕೆ ಅವರು ಬಿಡಿಸ್ಕೊಂಡು ತುಂಬಾ ವಿಸ್ತಾರವಾಗಿ ಅವರು ಸ್ತೋತ್ರ ಮಾಡಿರೋದಿದೆ. ಅದರಲ್ಲಿ ಸಂಕ್ಷೇಪವಾಗಿ ಹೇಳಿದ್ದಾರೆ. ಆದ್ರೆ ಹಾಗಂದ್ರೆ ಏನ್ ತೋರಿಸ್ಕೊಟ್ರು? ನಮ್ಗೆ ಕಣ್ಮುಂದೆ ಇರೋ ಭಗವಂತನ ರೂಪದಲ್ಲಿ ಅವನ ಚರಿತ್ರೆಗಳು ವೇದದಲ್ಲಿ ಬಂದಿದ್ದು, ಮತ್ತೊಂದು ಹೀಗೆ ಅನೇಕ ಚರಿತ್ರೆಗಳು ಮಹಿಮೆಗಳೆಲ್ಲ ಇದೆ. ಅದನ್ನೆಲ್ಲ ಆ ಮೂರ್ತಿಯನ್ನು ನೋಡ್ತಾ ನೋಡ್ತಾ ಚಿಂತನೆ ಮಾಡ್ಬೇಕು ಅಂತ. ನಾವು ದೇವರ ಪೂಜೆ ಮಾಡ್ಬೇಕಾದ್ರೆ ಮನೆಗಳಲ್ಲಿ ನಾವ್ ಏನ್ ಕೇಳಿರ್ತೀವಿ ಅದರ ಅನುಸಂಧಾನ ಆ ದೇವರ ಪೂಜೆ ಮಾಡಬೇಕಾದ್ರೆ ನಮಗ್ ಬರ್ಬೇಕಂತೆ. ಆ ಮೂರ್ತಿ ನೋಡಿದಾಗ ಆ ಭಗವಂತ, ಅಂದ್ರೆ ಭಾಗವತಲ್ಲಿ ಬಂದ ಪ್ರತಿಪಾದ್ಯನಾದ ಆ ಭಗವಂತ ಅದೇ ಇವನು, ಈ ಮೂರ್ತಿಯ ಒಳಗಡೆ ಸನ್ನಿಹಿತ. ಹೀಗೆ ಚಿಂತನೆ ಮಾಡಿದ್ರೆ ಒಂದು ವಿಶೇಷ ಫಲ. ಆ ಕ್ರಮವನ್ನ ಇಲ್ಲಿ ಭಾಗವತ ನಮಗೆ ಎತ್ತಿ ತೋರಿಸ್ತಾ ಇದೆ. ಸವಾ ಅಯಂ ಸಖ್ಯನುಗೀತ ಸತ್ಕಥಃ. ಸಖ್ಯನುಗೀತ ಸತ್ಕಥಃ ಅಂತ ಅಂದ್ರೆ ಸಖಿ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಸಖಿ, ಸ್ನೇಹಿತರೆ ಕೇಳ್ರಿ, ಅನುಗೀತ ಸತ್ಕಥಃ, ಅವನ ಬಗ್ಗೆ ಯಾವಾಗಲೂ ಸತ್ಕಥೆಗಳನ್ನ, ಅವನ ಮಹಿಮೆಗಳನ್ನ ನಿರಂತರ ಕೇಳ್ತಾನೆ ಇರ್ತೀವಿ. ಎಲ್ಲಿ? ವೇದೇಶು ಗುಹ್ಯೇಶು ಚ. ಗುಹ್ಯ ಅಂದ್ರೆ ಉಪನಿಷತ್ತು, ತುಂಬಾ ರಹಸ್ಯ. ಆ ಉಪನಿಷತ್ ವಿದ್ಯೆಗಳಲ್ಲಾಗಬಹುದು, ವೇದದಲ್ಲಾಗಬಹುದು, ಎಲ್ಲರೂ ಕೂಡ ಈ ಕೃಷ್ಣನ ಬಗ್ಗೆನೆ ಹೇಳ್ತಾ ಇರೋದು. ವೇದವಾದಿಭಿ, ಯಾರ್ಯಾರು ವೇದವನ್ನ ಚೆನ್ನಾಗಿ ತಿಳ್ಕೊಂಡಿದಾರೋ, ಚೆನ್ನಾಗಿ ಅದರ ಅರ್ಥವನ್ನ ತಿಳ್ಕೊಂಡಿದಾರೋ ಅಂಥ ಜ್ಞಾನಿಗಳೆಲ್ಲ ತಾವು ಉಪನಿಷತ್ತಿನಲ್ಲಾಗ್ಲಿ ವೇದದಲ್ಲಾಗ್ಲಿ ಈ ಕೃಷ್ಣನ ಬಗ್ಗೆನೆ ಹೇಳ್ತಾ ಇರೋದು ಅಂತ ಅವ್ರು ತಿಳಿದಿದ್ದಾರೆ. ಇವನು ಸಾಮಾನ್ಯ ಅಲ್ಲ. ಏಕ ಈಶಃ, ಇಡೀ ಜಗತ್ತಿಗೆ ಒಬ್ಬನೇ ಸರ್ವೋತ್ತಮ, ಮತ್ತೊಬ್ಬ ಇಲ್ಲ ಅಂತ ಇವನು ತನ್ನ ಶಕ್ತಿಯಿಂದ ಆರಾಮಾಗಿ ತಾನು ಇಡೀ ಜಗತ್ತನ್ನ ಸೃಜತಿ ಅವತಿ ಅತ್ತಿ, ಸೃಷ್ಟಿ ಮಾಡಿದ, ರಕ್ಷಣೆ ಮಾಡಿದ, ಅತ್ತಿ ಸಂಹಾರ ಮಾಡ್ತಾನೆ. ಆದ್ರೆ ನತತ್ರ ಸಜ್ಜತೆ, ಏನಾದ್ರು ಪ್ರಯೋಜನ ಇಟ್ಕೊಂಡ್ ಮಾಡಿದ್ದ ಈ ಸೃಷ್ಟಿ, ಪಾಲನೆ ಮತ್ತೆ ಪ್ರಳಯ, ಯಾವುದೇ ಪ್ರಯೋಜನ ಇಲ್ಲದೇನೆ ಬೇರೆಯವ್ರಿಗೋಸ್ಕರ ಮಾಡಿದ್ದಷ್ಟೇ ಹೊರತು
ತನಗೆ ಇದರಿಂದ ಏನು ಆಗಬೇಕಾಗಿಲ್ಲ ಅಂತ ಈ ಕೃಷ್ಣ ಈ ರಥದಲ್ಲಿ ಹೋಗ್ತಾ ಇದ್ದಾನೆ ಅಂತ ಇಲ್ಲಿಗೆ ಕೌರವ ಸ್ತ್ರೀಯರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಇಷ್ಟಕ್ಕೆ ನಿಲ್ಲಿಸೋದಿಲ್ಲ. ಪ್ರಳಯ ಕಾಲ ಸೃಷ್ಟಿ ಮಾಡೋನಾಯ್ತು, ಇನ್ನು ಸೃಷ್ಟಿ ಕಾಲದಲ್ಲಿ ಅವನೇ ಸೃಷ್ಟಿ ಮಾಡೋನು ಆಯ್ತು, ಇನ್ನು ಮುಂದೆ ರಕ್ಷಣೆ ಮಾಡೋನು ಅವನೇ ಅಂತ ಆಯ್ತು. ಇಷ್ಟಾಗಿ ಮುಂದೆ ಅನೇಕ ಅವತಾರಗಳನ್ನ ಎತ್ತದ್ನಲ್ಲ, ಅದು ಯಾರು ಬೇರೆ ಅಲ್ಲ, ಇದೇ ಕೃಷ್ಣನೇ ಅನೇಕ ಅವತಾರವನ್ನ ಎತ್ತದವನು ಅಂತ ಮುಂದೆ ತಾವು ವರ್ಣನೆ ಮಾಡ್ತಾ ಹೋಗ್ತಾರೆ. ಮುಂದೆನು ಒಳ್ಳೆ ಅದ್ಭುತವಾದ ಪದಗಳನ್ನು ಹಾಕ್ತಾರೆ ಭಗವಂತನ ಬಗ್ಗೆ. ಪ್ರತಿ ಯುಗದಲ್ಲಿ ಭಗವಂತ ಹೇಗೆ ಅವತಾರವನ್ನ ಎತ್ಕೊಂಡ್ ಬಂದ ಅಂತ. ಆದ್ರೆ ಅವತಾರಗಳ ಹೆಸರನ್ನ ಹೇಳ್ಬೇಕಾದ್ರೆ ಮತ್ಸ್ಯ ಕೂರ್ಮ ವರಾಹ ಅಂತ ಹೇಳೋದಿಲ್ಲ, ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನೇ ಕೊಡ್ತಾರೆ. ಆದ್ರೆ ಆ ಹೆಸರುಗಳಿಂದ ಆಯಾಯ ಭಗವಂತನ ರೂಪಗಳನ್ನ ತಗೊಳ್ಬೇಕು. ಅದೇನು ಅಂತ ವ್ಯಾಖ್ಯಾನಕಾರರು ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಅದನ್ನ ಪುನಃ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ನಮಸ್ಕಾರ. ಅದೇ ಮಧ್ಯ ಸ್ವಲ್ಪ ಸಿಗ್ನಲ್ ತುಂಬಾ ಪ್ರಾಬ್ಲಮ್, ಧನ್ಯವಾದಗಳು ಸ್ವಲ್ಪ ಸರ್. ಕೇಳಿಸ್ತಿಲ್ಲ. ಒಟ್ಟಾರೆಯಾಗಿ ಅರ್ಥ ಅರ್ಥವಾಯ್ತು ಗುರುಗಳೇ. ಆಯ್ತಾಯ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯರು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.